ನಮಸ್ಕಾರ ವೀಕ್ಷಕರೇ, ಎಷ್ಟು ಜನ ತುಂಗಭದ್ರಾ ಜಲಾಶಯ ನೋಡಿದ್ದೀರಾ? ಬಹುತೇಕ ಮಂದಿ ನೋಡಿಯೇ ಇರ್ತೀರ ಬಿಡಿ. ಆದರೆ ಎಷ್ಟು ಜನಕ್ಕೆ ತುಂಗಭದ್ರಾ ಜಲಾಶಯ ಯಾವಾಗ ಹೇಗೆ ನಿರ್ಮಾಣವಾಯಿತು ಎಂಬುದು ತಿಳಿದಿದೆಯೇ? ಹಾಗಾದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾನು ವಿನೋದ್ ಎಂ ಚೌಹಾಣ್. ಜನರ ಜೀವನಾಡಿ ಎಂದೇ ಕರೆಯುವ ತುಂಗಭದ್ರಾ ಜಲಾಶಯ ನಿರ್ಮಾಣಗೊಂಡಿದ್ದೇ ಒಂದು ರೋಚಕ, ಬಹು ವಿಶೇಷವುಳ್ಳ ಜಲಾಶಯ. ಸುಮಾರು 133 TMC ನೀರನ್ನು ಶೇಖರಣೆ ಮಾಡಿಕೊಂಡು ವಿಜಯನಗರ, ಬಳ್ಳಾರಿ, ಕೊಪ್ಪಳ, ರಾಯಚೂರು ಸೇರಿದಂತೆ ಪಕ್ಕದ ಆಂಧ್ರ ಪ್ರದೇಶಕ್ಕೂ ಕುಡಿಯುವ ನೀರು, ರೈತರ ಬೆಳೆಗಳಿಗೆ ನೀರು ಒದಗಿಸುತ್ತದೆ. ಅಂತಹ ತುಂಗಭದ್ರಾ ಜಲಾಶಯ ನಿರ್ಮಾಣದ ಸಂಪೂರ್ಣ ಮಾಹಿತಿ ನಿಮಗಾಗಿ. ತುಂಗಭದ್ರಾ ಜಲಾಶಯ ಇದು ತುಂಗಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಜಲಾಶಯ. ಈ ಜಲಾಶಯ ಈ ಹಿಂದೆ ಬಳ್ಳಾರಿ ಜಿಲ್ಲೆಗೆ ಸೇರಿತ್ತು. ಆದರೆ ಇದೀಗ ಜಲಾಶಯ ಇರುವ ಹೊಸಪೇಟೆ ಇದೀಗ ವಿಜಯನಗರ ಜಿಲ್ಲೆಯಾಗಿ ಪರಿವರ್ತನೆಯಾಗಿದ್ದು, ಇದೀಗ ವಿಜಯನಗರ ಜಿಲ್ಲೆಯ ಸುಪರ್ದಿಯಲ್ಲಿದೆ. ತುಂಗಭದ್ರಾ ಅಣೆಕಟ್ಟನ್ನ ಪಂಪಾ ಸಾಗರ ಎಂತಲೂ ಕರೆಯುತ್ತಾರೆ. ಇದು ರಾಜ್ಯಕ್ಕೆ ನೀರಾವರಿ, ವಿದ್ಯುತ್ ಉತ್ಪಾದನೆ, ಪ್ರವಾಹ ನಿಯಂತ್ರಣ ಇತ್ಯಾದಿಗಳನ್ನ ಒದಗಿಸುವ ಬಹುಪಯೋಗಿ ಅಣೆಕಟ್ಟಾಗಿದೆ. ಇದು ಭಾರತದಲ್ಲಿನ 2 ಸಿಮೆಂಟ್ ಅಲ್ಲದ ಅಣೆಕಟ್ಟುಗಳಲ್ಲಿ ಒಂದಾಗಿದೆ. ಇನ್ನೊಂದು ಕೇರಳದ ಮುಲ್ಲಪೆರಿಯಾರ್ ಅಣೆಕಟ್ಟನ್ನ ಸುರ್ಕಿ ಗಾರೆಯಿಂದ ನಿರ್ಮಿಸಲಾಗಿದೆ. ಇದು ಮಣ್ಣು ಮತ್ತು ಸುಣ್ಣದ ಕಲ್ಲುಗಳ ಸಂಯೋಜನೆಯಾಗಿದೆ. ಈ ಜಲಾಶಯವನ್ನ ನಿರ್ಮಾಣ ಮಾಡಲು ಪ್ರಮುಖ ಕಾರಣ ಹೊಂದಿದೆ. ಬ್ರಿಟಿಷರು ಭಾರತವನ್ನ ಆಳ್ವಿಕೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಪ್ಲೇಗ್, ಕಾಲರಾದಂತಹ ಕಾಯಿಲೆಗಳು ಬಂದು ಜನರು ಸಾಯುತ್ತಿದ್ದರು. ಅದೇ ವೇಳೆ ಮಳೆ ಬೆಳೆ ಇಲ್ಲದೆ ಸೂಕ್ತ ಆಹಾರ ಸಿಗದೆ ತೀವ್ರತರವಾದ ಬರಗಾಲ ಎದುರಿಸಬೇಕಾಯಿತು. ಇದರಿಂದ ಬ್ರಿಟಿಷರಿಗೆ ಬರುತ್ತಿದ್ದ ತೆರಿಗೆ ಹಣ ಬಾರದಂತಾಗಿತ್ತು. ಒಟ್ಟಾರೆಯಾಗಿ ಜನರ ದೃಷ್ಟಿಯಿಂದ ಹಾಗೂ ತೆರಿಗೆ ವಸೂಲಿಗೆ ತೊಡಕು ಉಂಟಾಗುತ್ತಿದೆ ಎಂಬ ದೃಷ್ಟಿಯಿಂದ ತುಂಗಭದ್ರಾ ನದಿಗೆ ಅಣೆಕಟ್ಟು ನಿರ್ಮಾಣ ಮಾಡಿದ್ರೆ ನೀರು ಲಭ್ಯತೆಯಿಂದ ಬೆಳೆ ಬೆಳೆಯಲು ಅನುಕೂಲವಾಗುತ್ತದೆ. ಅವುಗಳಿಂದ ತೆರಿಗೆ ಹಣವನ್ನ ವಸೂಲಿ ಮಾಡಬಹುದು ಎಂಬ ಯೋಜನೆ ಬ್ರಿಟಿಷ್ ಅಧಿಕಾರಿಗಳದ್ದಾಗಿತ್ತು. ಈ ಹಿನ್ನೆಲೆಯಲ್ಲಿ 1860ರಲ್ಲಿ ತುಂಗಭದ್ರಾ ಜಲಾಶಯ ನಿರ್ಮಾಣ ಮಾಡಲು ಯೋಜನೆ ರೂಪಿಸಲಾಯಿತು. ಈ ಯೋಜನೆಯ ಸಾಧಕ ಬಾಧಕಗಳು ಸೇರಿದಂತೆ ಇದರಿಂದಾಗುವ ಉಪಯೋಗಗಳು ಹಾಗೂ ಆಗುವ ಅನಾಹುತಗಳು, ಜಲಾಶಯ ನಿರ್ಮಾಣಕ್ಕೆ ಆಗುವ ವೆಚ್ಚ ಸೇರಿದಂತೆ ಇನ್ನಿತರೆ ವಿಚಾರಗಳಿಂದ ಜಲಾಶಯ ನಿರ್ಮಾಣ ಕಾರ್ಯ ಮುಂದೂಡುತ್ತಾ ಬಂದಿತ್ತು. ಕೊನೆಗೆ 1945ರಲ್ಲಿ ಜಲಾಶಯ ನಿರ್ಮಾಣ ಕಾಮಗಾರಿಗೆ ಅಡಿಪಾಯ ಹಾಕಲಾಯಿತು. ಸಾವಿರದ 1953ರಲ್ಲಿ ಜಲಾಶಯ ನಿರ್ಮಾಣ ಕಾಮಗಾರಿ ಪೂರ್ಣಗೊಂಡಿತು. ಅಣೆಕಟ್ಟಿನ ಮುಖ್ಯ ವಾಸ್ತುಶಿಲ್ಪಿ ವೇಪ ಕೃಷ್ಣಮೂರ್ತಿ ಮದ್ರಾಸ್ ಪ್ರೆಸಿಡೆನ್ಸಿಯ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಆಗಿದ್ದರು. ಆ ಸಮಯದಲ್ಲಿ ಭಾರತೀಯ ಕಾರ್ಮಿಕ ಲಭ್ಯತೆ ಮತ್ತು ಉದ್ಯೋಗಕ್ಕೆ ಸೂಕ್ತವಾದಂತೆ
ವಸ್ತು ಮತ್ತು ಕೈಯಿಂದ ಕೆಲಸ ಮಾಡುವ ದೊಡ್ಡ ಅನಿಶ್ಚಿತತೆಯಿಂದ ಇದನ್ನ ನಿರ್ಮಿಸಲಾಯಿತು. ಈಗಿನ ತೆಲಂಗಾಣದ ಮಹಬೂಬ್ ನಗರದ ಕೋನೂರ್ ಗ್ರಾಮದ ವೆಂಕಟ ರೆಡ್ಡಿ ಮುಳಮಲ್ಲ ಎಂಬುವವರು ಈ ಅಣೆಕಟ್ಟಿನ ಮುಖ್ಯ ಗುತ್ತಿಗೆದಾರರಾಗಿದ್ರು. ಇನ್ನು ಜಲಾಶಯ ನಿರ್ಮಾಣದ ಬಗೆಗಿನ ಇತಿಹಾಸ ನೋಡುವುದಾದ್ರೆ ಬಳ್ಳಾರಿ, ಅನಂತಪುರ, ಕರ್ನೂಲ್ ಮತ್ತು ಕಡಪ ಜಿಲ್ಲೆಗಳನ್ನ ಒಳಗೊಂಡಿದ್ದ ಅಂದಿನ ರಾಯಲಸೀಮಾದ ಬರಗಾಲದ ಪ್ರದೇಶವು 1860ರಲ್ಲಿ ಬ್ರಿಟಿಷ್ ಇಂಜಿನಿಯರ್ಗಳ ಗಮನ ಸೆಳೆಯಿತು. ಈ ಜಿಲ್ಲೆಗಳಲ್ಲಿ ಕ್ಷಾಮದ ತೀವ್ರತೆಯನ್ನ ನಿವಾರಿಸಲು 1860ರಲ್ಲಿ ತುಂಗಭದ್ರಾ ನದಿಯ ನೀರನ್ನ ಶೇಖರಣೆ ಮಾಡಿ ಅದನ್ನ ಬಳಸಿಕೊಳ್ಳಲು ತೀರ್ಮಾನಿಸಲಾಯಿತು. ತುಂಗಭದ್ರಾ ನೀರನ್ನ ಶೇಖರಣೆ ಮಾಡಿ ಜಮೀನುಗಳಿಗೆ ನೀರಾವರಿ ಒದಗಿಸಲು ಕಾಲುವೆಗಳ ವ್ಯವಸ್ಥೆ, ತುಂಗಭದ್ರಾ ನೀರನ್ನ ಕೊಯ್ಲು ಮಾಡಲು ಮತ್ತು ಬಳಕೆಗೆ ನಿರ್ಬಂಧಗಳನ್ನ ಹೇರಲು ಹಲವಾರು ಒಪ್ಪಂದಗಳನ್ನ ಮಾಡಿಕೊಳ್ಳಲಾಯಿತು. ಈ ಬಗ್ಗೆ ಸುದೀರ್ಘ ಮಾತುಕತೆಗಳು, ತನಿಖೆಗಳು ಸುಮಾರು 80 ವರ್ಷಗಳ ಕಾಲ ನಡೆಯಿತು. 1860ರಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯ ಸರ್ ಆರ್ಥರ್ ಕಾಟನ್ ಅವರು ತುಂಗಭದ್ರಾ ಯೋಜನೆಯನ್ನ ರೂಪಿಸಿದ್ರು. ನಂತರ ಅದನ್ನ ಮತ್ತಷ್ಟು ಮಾರ್ಪಡಿಸಿ ಅಭಿವೃದ್ಧಿಪಡಿಸಲಾಯಿತು. ಈ ಯೋಜನೆಯು ಹೈದರಾಬಾದ್ ಸಾಮ್ರಾಜ್ಯದೊಂದಿಗೆ ಸೇರಿ ಜಂಟಿ ಯೋಜನೆಯಾಗಿ ವಿಕಸನಗೊಂಡಿತು. ಎನ್ ಪರಮೇಶ್ವರನ್ ಪಿಳ್ಳೈಯವರು 1933ರಲ್ಲಿ ಯೋಜನೆಯನ್ನ ಪರಿಷ್ಕರಿಸಿದ್ರು. 1940ರಲ್ಲಿ ಮದ್ರಾಸ್ ಸರ್ಕಾರ ಯೋಜನೆಯ ವಿವರವಾದ ತನಿಖೆಗೆ ಆದೇಶಿಸಿತು. ನಂತರ 1942ರಲ್ಲಿ ಮಾಡಿಕೊಂಡ ಒಪ್ಪಂದಗಳ ಆಧಾರದ ಮೇಲೆ ಬಳ್ಳಾರಿಯ ಅಂದಿನ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಎಲ್ ವೆಂಕಟಕೃಷ್ಣ ಅಯ್ಯರ್ ಮತ್ತು ಎಂಎಸ್ ತಿರುಮಲೆ ಅಯ್ಯಂಗಾರ್ ಅವರು ಅಧ್ಯಕ್ಷ ಸ್ಥಾನದಲ್ಲಿದ್ದು ಯೋಜನೆಯ ಕುರಿತು ಹೆಚ್ಚಿನ ತನಿಖೆಗಳನ್ನ ಮಾಡಿದರು. ಅವರು ಸಲ್ಲಿಸಿದ ವರದಿಯನ್ನ ಮದ್ರಾಸ್ ಸರ್ಕಾರವು ಕೆಲವು ಮಾರ್ಪಾಡುಗಳನ್ನ ಮಾಡಿ ಕೊನೆಗೆ 1550 ಅಡಿಗಳಲ್ಲಿ ಸಮುದ್ರ ಮಟ್ಟವನ್ನ ನಿಗದಿಪಡಿಸಿತು. ಜೂನ್ 1944ರ ಮದ್ರಾಸ್ ಮತ್ತು ಹೈದರಾಬಾದ್ ನಡುವಿನ ಒಪ್ಪಂದವು ಎರಡು ಸರ್ಕಾರಗಳಿಗೆ ಅಂತಿಮವಾಗಿ ತುಂಗಭದ್ರಾ ಯೋಜನೆಯ ನಿರ್ಮಾಣವನ್ನ ಪ್ರಾರಂಭಿಸಲು ಅನುವು ಮಾಡಿಕೊಟ್ಟಿತು. ತುಂಗಭದ್ರಾ ಯೋಜನೆಯನ್ನ ನಿರ್ಮಾಣ ಮಾಡಲು ಪ್ರಾರಂಭ ಮಾಡಿದ್ದು 28 ಫೆಬ್ರವರಿ 1945ರಂದು. ಅಣೆಕಟ್ಟಿನ ಎಡಭಾಗದಲ್ಲಿ ಬೇರರ್ ರಾಜಕುಮಾರ ನವಾಬ್ ಅಜಾಮ್ಜಾ ಮತ್ತು ಬಲಭಾಗದಲ್ಲಿ ಮದ್ರಾಸ್ ಗವರ್ನರ್ ಬ್ಯಾರನ್ ಸರ್ ಆರ್ಥರ್ ಹೋಪ್ ಅವರು ಅಡಿಪಾಯ ಹಾಕುವ ಮೂಲಕ ಔಪಚಾರಿಕವಾಗಿ ಉದ್ಘಾಟಿಸಿದರು. ಆದಾಗ್ಯೂ 1947ರಲ್ಲಿ ಭಾರತದ ಸ್ವಾತಂತ್ರ್ಯದ ಕಾರಣದಿಂದ ಮತ್ತು 1948ರಲ್ಲಿ ಹೈದರಾಬಾದ್ನಲ್ಲಿ ರಾಜಕೀಯ ಅಶಾಂತಿ ಮತ್ತು ಕೆಲವು ತಾಂತ್ರಿಕ ವಿಷಯಗಳಲ್ಲಿ ಭಿನ್ನಾಭಿಪ್ರಾಯಗಳ ಕಾರಣದಿಂದ ಜನವರಿ 1949ರವರೆಗೆ ಹೆಚ್ಚಿನ ಪ್ರಗತಿ ಸಾಧಿಸಲು ಸಾಧ್ಯವಾಗಲಿಲ್ಲ. ಅಷ್ಟೇ ಅಲ್ಲದೆ ಮದ್ರಾಸ್ ಮತ್ತು ಹೈದರಾಬಾದ್ ಇಂಜಿನಿಯರ್ಗಳು ವಿಭಜನೆಗೊಂಡರು. 1947ರಲ್ಲಿ ಅಷ್ಟರಲ್ಲಿ ನದಿಯ ತಳದ ಉತ್ಖನನವು ಪ್ರಾರಂಭವಾಗಿತ್ತು ಮತ್ತು 15 ಏಪ್ರಿಲ್ 1949ರಂದು ಕಲ್ಲಿನ ನಿರ್ಮಾಣವು ಪ್ರಾರಂಭವಾಯಿತು. ಹಿಂದೆ ನಿರ್ಮಿಸಲಾದ ಕಾಪರ್ ಡ್ಯಾಂನ ಸಹಾಯದಿಂದ ಪ್ರವಾಹದ ಅವಧಿಯಲ್ಲಿಯೂ ಅಡಿಪಾಯದ ಉತ್ಖನನವನ್ನ ಮುಂದುವರಿಸಲಾಯಿತು. ಸಾವಿರದ 1950ರ ಬೇಸಿಗೆಯಲ್ಲಿ ನದಿ ಪಾತ್ರದ ಭಾಗವನ್ನ ನಿಭಾಯಿಸಲಾಯಿತು. 1951ರಲ್ಲಿ ನದಿ ತಳದ ಬ್ಲಾಕ್ಗಳಲ್ಲಿ ಕಲ್ಲು ಕೆಲಸ ಪ್ರಾರಂಭವಾಯಿತು. ನಂತರ ತೀವ್ರ ಪ್ರಗತಿಯಲ್ಲಿ ನಿರ್ಮಾಣ ಮಾಡಲಾಯಿತು. 1952ರ ಹೊತ್ತಿಗೆ ಕಾಲುವೆಗಳು ನಿರ್ಮಾಣದ ಮುಂಗಡ ಮತ್ತು ನಿರ್ಣಾಯಕ ಹಂತವನ್ನ ತಲುಪಿದ್ವು. 30 ಜನವರಿ 1952ರಂದು ಮದ್ರಾಸ್ ಸರ್ಕಾರವು ಉನ್ನತ ಮಟ್ಟದ ಕಾಲುವೆಯ ತನಿಖೆಗೆ ಆದೇಶಿಸಿತು. 15 ನವೆಂಬರ್ 1952ರಂದು ಚಿನ್ನ ಹಗರಿ ಮೊದಲು ತಲುಪುವ ಮೈಲ್ 79/2ವರೆಗೆ ವಿವರವಾದ ಅಂದಾಜುಗಳನ್ನ ತಯಾರಿಸಲಾಯಿತು. ಅಣೆಕಟ್ಟಿನ ನಿರ್ಮಾಣದ ಪ್ರಮುಖ ಭಾಗವು 1953ರ ಮಧ್ಯದ ವೇಳೆಗೆ ಮುಗಿಯಿತು. ಮೈಲ್ 173ರವರೆಗಿನ ಕೆಳಮಟ್ಟದ ಕಾಲುವೆಯ ಉತ್ಖನನವು 1953ರ ವೇಳೆಗೆ ಪೂರ್ಣಗೊಂಡಿತು. ಭಾಗಶಃ ಪ್ರಯೋಜನಗಳನ್ನು ಪಡೆಯಲು 1953ರ ಜುಲೈ 1ರಂದು ನೀರನ್ನ ಕಾಲುವೆಗೆ ಬಿಡಲಾಯಿತು. ಇನ್ನು ಜಲಾಶಯ ನಿರ್ಮಾಣಕ್ಕೆ ತಮ್ಮ ವಸತಿ ಕಳೆದುಕೊಂಡ ಸುಮಾರು 90 ಹಳ್ಳಿಗಳ 54,452 ಜನರು ಸ್ಥಳಾಂತರವಾಗಬೇಕಿತ್ತು. ಜಲಾಶಯ ನಿರ್ಮಾಣ ಮಾಡಲಾದ ಪ್ರದೇಶದಲ್ಲಿ ಒಟ್ಟು 1633 ಅಡಿಗಳವರೆಗೆ ನೀರಿನ ಸಂಗ್ರಹಣೆ ಮಾಡಲು ಅನುಕೂಲವಾಯಿತು.
1954ರಿಂದ 1957ರವರೆಗೆ ಕಾಲುವೆಗಳ ನಿರ್ಮಾಣ ಕಾರ್ಯ ನಡೆಯಿತು. ನಂತರ ಬಾಕಿ ಉಳಿದಿರುವ ಕಾಮಗಾರಿಗಳಾದ ಸ್ಟೀಲ್ ವೇ, ಅಣೆಕಟ್ಟಿನ ಮೇಲ್ಭಾಗದಲ್ಲಿ ಸೇತುವೆ, ರಸ್ತೆ, ಯುಟಿಲಿಟಿ ಟವರ್ ನಿರ್ಮಾಣ ಹಾಗೂ ಹಂತದವರೆಗೆ ನೀರನ್ನು ಸಂಗ್ರಹಿಸಲು ಕ್ರಸ್ಟ್ ಗ್ರೇಟ್ಗಳ ತಯಾರಿಕೆಯು 1633ರಷ್ಟಕ್ಕೆ ಪೂರ್ಣಗೊಂಡಿತು. ಅಣೆಕಟ್ಟು ತುಂಗಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಸುಮಾರು 101 ಟಿಎಂಸಿಎಫ್ಟಿ ಒಟ್ಟು ಸಂಗ್ರಹಣಾ ಸಾಮರ್ಥ್ಯದ ಸಂಪೂರ್ಣ ಜಲಾಶಯದ ಮಟ್ಟದಲ್ಲಿ 378 ಚದರ ಕಿಲೋಮೀಟರ್ಗಳಷ್ಟು ನೀರಿನ ಹರಡುವಿಕೆ ಪ್ರದೇಶವನ್ನು ರೂಪಿಸಲಾಗಿದೆ. ಈ ಅಣೆಕಟ್ಟು ತನ್ನ ಆಳವಾದ ತಳಹದಿಯಿಂದ 49.39 ಮೀಟರ್ ಎತ್ತರದಲ್ಲಿದೆ. ಜಲಾಶಯದಿಂದ ಹೊರಹೊಮ್ಮುವ ಎಡಕಾಲುವೆಗಳು ಇಡೀ ಕರ್ನಾಟಕಕ್ಕೆ ನೀರಾವರಿಗಾಗಿ ನೀರನ್ನ ಪೂರೈಸುತ್ತವೆ. 2 ಬಲದಂಡೆ ಕಾಲುವೆಗಳು, ಒಂದು ಕೆಳಮಟ್ಟದಲ್ಲಿ ಮತ್ತು ಇನ್ನೊಂದು ಉನ್ನತ ಮಟ್ಟದಲ್ಲಿ ಕರ್ನಾಟಕ ಮತ್ತು ಆಂಧ್ರಪ್ರದೇಶದ ರಾಯಲಸೀಮಾ ಪ್ರದೇಶಗಳಿಗೆ ನೀರಾವರಿಗೆ ಸೇವೆ ಸಲ್ಲಿಸುತ್ತವೆ. ಕಾಲುವೆ ಹನಿಗಳ ಮೇಲೆ ಜಲವಿದ್ಯುತ್ ಘಟಕಗಳನ್ನು ಸ್ಥಾಪಿಸಲಾಗಿದೆ. ಜಲಾಶಯದ ನೀರನ್ನ ತುಂಗಭದ್ರಾ ನದಿಯ ಮೇಲಿರುವ ರಾಜೋಲಿ ಬಂಡ ಮತ್ತು ಸುಂಕೇಸುಳ ಬ್ಯಾರೇಜ್ಗಳಿಗೆ ನೀರನ್ನ ಪೂರೈಸಲು ಬಳಸಲಾಗುತ್ತದೆ. ಕೃಷ್ಣ ಜಲ ವಿವಾದ ನ್ಯಾಯಮಂಡಳಿಯಿಂದ 220 ಟಿಎಂಸಿ ಅಡಿ ನೀರನ್ನ ಬಳಕೆಯನ್ನ ಯೋಜನೆಯಿಂದ ಗುರುತಿಸಲಾಗಿದೆ. ಕರ್ನಾಟಕ ಮತ್ತು ಆಂಧ್ರಪ್ರದೇಶಗಳು ಕ್ರಮವಾಗಿ 151 ಟಿಎಂಸಿಎಫ್ಟಿ ಮತ್ತು 79 ಟಿಎಂಸಿಎಫ್ಟಿ ನೀರಿನ ಬಳಕೆಯ ಅರ್ಹತೆಯನ್ನ ಪಡೆದಿದೆ. ತುಂಗಭದ್ರಾ ಜಲವಿದ್ಯುತ್ ಯೋಜನೆಯನ್ನ 1950ರಲ್ಲಿ ಮೊದಲ ಪಂಚವಾರ್ಷಿಕ ಯೋಜನೆಯಡಿ ಯುದ್ಧ ನಂತರದ ಅವಧಿಯಲ್ಲಿ ಸಂಯುಕ್ತ ಮದ್ರಾಸ್ ರಾಜ್ಯದಲ್ಲಿ ಕೈಗೆತ್ತಿಕೊಳ್ಳಲಾಯಿತು. ಯೋಜನೆಯ ಕೆಲಸವನ್ನ 1951ರಲ್ಲಿ ಕೈಗೆತ್ತಿಕೊಳ್ಳಲಾಯಿತು. ಆದರೆ 1953ರ ಅಂತ್ಯದವರೆಗೆ ಯಾವುದೇ ಗಮನಾರ್ಹ ಪ್ರಗತಿಯನ್ನ ಸಾಧಿಸಲಾಗಲಿಲ್ಲ. ನಂತರ ವಿದ್ಯುತ್ ಸ್ಥಾವರ ಆಯೋಗವನ್ನ 2 ಹಂತಗಳಾಗಿ ವಿಂಗಡಿಸಲಾಗಿದ್ದು 1957ರಲ್ಲಿ ಅಣೆಕಟ್ಟಿನ ಪವರ್ ಹೌಸ್ನಲ್ಲಿ ತಲಾ 9 ಮೆಗಾವ್ಯಾಟ್ನ 2 ಘಟಕಗಳನ್ನು ಸ್ಥಾಪಿಸಲಾಯಿತು ಮತ್ತು 1958ರಲ್ಲಿ ಹಂಪಿಯ ಪವರ್ ಹೌಸ್ನಲ್ಲಿ ತಲಾ 9 ಮೆಗಾವ್ಯಾಟ್ನ 2 ಘಟಕಗಳನ್ನು ಸ್ಥಾಪಿಸಲಾಯಿತು. ಇದರೊಂದಿಗೆ ಯೋಜನೆಯ ಮೊದಲ ಹಂತವು 1958ರಲ್ಲಿ ಪೂರ್ಣಗೊಂಡಿತು. ಈ ಹಂತದ ವಿದ್ಯುತ್ ಉತ್ಪಾದನೆಯನ್ನ 1960ರಿಂದ 61ರ ಅವಧಿಯಲ್ಲಿ ನಿಯೋಜಿಸಲಾಯಿತು. ಈ ಯೋಜನೆಯ ಅಡಿಯಲ್ಲಿ 2ನೇ ಹಂತವನ್ನ 1959ರಲ್ಲಿ ತೆಗೆದುಕೊಳ್ಳಲಾಯಿತು. ಅಣೆಕಟ್ಟಿನ ಪವರ್ ಹೌಸ್ನಲ್ಲಿ ನವೆಂಬರ್ 1962ರಲ್ಲಿ ಮತ್ತು ಫೆಬ್ರವರಿ 1963ರಲ್ಲಿ ಹಂಪಿಯ ಪವರ್ ಹೌಸ್ನಲ್ಲಿ ಸ್ಥಾವರ ಸ್ಥಾಪನೆಯನ್ನ ಪ್ರಾರಂಭಿಸಲಾಯಿತು. 2 ಪವರ್ ಹೌಸ್ಗಳ ಘಟಕಗಳು 3 ಮತ್ತು 4 ಜೂನ್ 1964ರ ವೇಳೆಗೆ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿದ್ವು. ಎಡಭಾಗದ ಪವರ್ ಹೌಸ್ಗಳನ್ನ ಪ್ರತಿಯೊಂದು 9 ಮೆಗಾವ್ಯಾಟ್ 4 ಘಟಕಗಳಿಗೆ ಅಳವಡಿಸಲು ವಿನ್ಯಾಸಗೊಳಿಸಲಾಯಿತು. ತುಂಗಭದ್ರಾ ಅಣೆಕಟ್ಟಿನಲ್ಲಿ ಲಭ್ಯವಿರುವ ಜಲಸಂಪನ್ಮೂಲಗಳು ಅತಿಯಾಗಿ ಬಳಕೆಯಾಗುತ್ತಿದ್ದು ಆಗಾಗ್ಗೆ ನೀರಿನ ಕೊರತೆ ಉಂಟಾಗುತ್ತಿದೆ. ಆಲಮಟ್ಟಿ ಜಲಾಶಯದಿಂದ ತುಂಗಭದ್ರಾ ಜಲಾಶಯಕ್ಕೆ ಸಂಪರ್ಕ ಕಾಲುವೆಯನ್ನ ನಿರ್ಮಿಸಿದ್ರೆ ಕೃಷ್ಣಾ ನದಿಯಿಂದ ನೀರನ್ನ ವರ್ಗಾಯಿಸುವ ಮೂಲಕ ಜಲಾಶಯದಲ್ಲಿ ನೀರಿನ ಲಭ್ಯತೆಯನ್ನ ಹೆಚ್ಚಿಸಬಹುದು. ತುಂಗಭದ್ರಾ ನದಿಯ ಉಪನದಿಗಳನ್ನ ಈ ಲಿಂಕ್ ಕಾಲುವೆ ಅಡ್ಡಿಪಡಿಸಿದ್ದು ಸಣ್ಣ ಸಮತೋಲನ ಜಲಾಶಯಗಳನ್ನ ಕಲ್ಪಿಸುವುದು ಮತ್ತಷ್ಟು ನೀರಿನ ಲಭ್ಯತೆಯನ್ನ ಹೆಚ್ಚಿಸಲು ತುಂಗಭದ್ರಾ ಜಲಾಶಯಕ್ಕೆ ನೀರನ್ನ ತಿರುಗಿಸಲು ಅನುಕೂಲವಾಗುತ್ತದೆ ಎಂಬುದಾಗಿ ತಿಳಿದುಬಂದಿದೆ. ಇದೀಗ ತುಂಗಭದ್ರಾ ನೀರಿನ ಸಾಮರ್ಥ್ಯ ಸುಮಾರು 133 ಟಿಎಂಸಿಗಳಷ್ಟಿದ್ದು ಸದ್ಯ 33 ಟಿಎಂಸಿಗಳಷ್ಟು ನೀರಿನ ಸಂಗ್ರಹಣೆಯ ಜಾಗವನ್ನ ಹೂಳು ಆಕ್ರಮಿಸಿಕೊಂಡಿದೆ. ಇದರಿಂದ ಜಲಾಶಯ ತುಂಬುತ್ತಲೇ 33 ಕ್ರಸ್ಟ್ ಗೇಟ್ಗಳಿಂದ ನೀರನ್ನ ನದಿಗೆ ಹರಿಬಿಡಲಾಗುತ್ತದೆ. ಇದರಿಂದ ನೀರು ಸುಖ ಸುಮ್ಮನೆ ಸಮುದ್ರ ಪಾಲಾಗುತ್ತಿದೆ. ತುಂಗಭದ್ರಾ ಜಲಾಶಯ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆಯಾದಲ್ಲಿ ತುಂಗಭದ್ರಾ ಜಲಾಶಯಕ್ಕೆ ನೀರು ಹೆಚ್ಚಾಗಿ ಹರಿದು ಬರುತ್ತವೆ. ಇಲ್ಲವಾದಲ್ಲಿ ನೀರಿನ ಶೇಖರಣಾ ಪ್ರಮಾಣ ಕಡಿಮೆಯಾದಲ್ಲಿ ರೈತರಿಗೆ ಸಕಾಲಕ್ಕೆ ನೀರು ಬಿಡಲು ಆಗದ ಸ್ಥಿತಿಯು ಆಗಾಗ್ಗೆ ನಿರ್ಮಾಣವಾಗಿರುತ್ತದೆ. ಉದಾಹರಣೆಗೆ ಕಳೆದ ವರ್ಷ ಅಂದ್ರೆ 2022ರಲ್ಲಿ ತುಂಗಭದ್ರಾ ಜಲಾಶಯಕ್ಕೆ ಅತಿ ಹೆಚ್ಚು ನೀರು ಹರಿದು ಬಂದಿದ್ರಿಂದ ನದಿಗೆ ನೀರನ್ನ ಹರಿಬಿಟ್ಟಿದ್ದು 2 ಬಾರಿ ಕಂಪ್ಲಿಯ ನದಿ ಪಾತ್ರವು ಮುಳುಗಿತ್ತು.
ಆದರೆ 2023ರಲ್ಲಿ ನೀರಿನ ಶೇಖರಣಾ ಪ್ರಮಾಣ ಕಡಿಮೆ ಇದ್ದು ಸದ್ಯ ಕಾಲುವೆಗಳಿಗೆ ನೀರು ಬಿಡುವ ವಿಚಾರವಾಗಿ ಚರ್ಚೆಗಳು ನಡೆಯುತ್ತವೆ. ಈಗಾಗಲೇ ಎಡದಂಡೆ ಕಾಲುವೆಗಳಿಗೆ ನೀರನ್ನ ಹರಿಬಿಟ್ಟಿದ್ದು ಎಷ್ಟು ದಿನಗಳವರೆಗೆ ನೀರನ್ನ ಬಿಡಬೇಕು, ಎಷ್ಟು ಕ್ಯೂಸೆಕ್ಸ್ ನೀರನ್ನ ಬಿಡಬೇಕು ಎಂಬುದರ ಬಗೆಗಿನ ಚರ್ಚೆಗಳು ನಡೆಯುತ್ತಿವೆ. ಒಟ್ಟಾರೆಯಾಗಿ ತುಂಗಭದ್ರಾ ಜಲಾಶಯದ ರೋಮಾಂಚನಕಾರಿ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳಬೇಕಾದ್ರೆ ಆಗಸ್ಟ್ ತಿಂಗಳಲ್ಲಿ ಭೇಟಿ ಕೊಡುವುದು ಸೂಕ್ತ. ಆಗಸ್ಟ್ ತಿಂಗಳ ವೇಳೆಗೆ ಜಲಾಶಯ ತುಂಬಿದ್ದಲ್ಲಿ ಡ್ಯಾಂನಿಂದ ನದಿಗೆ ನೀರು ಹರಿಬಿಟ್ಟಿರ್ತಾರೆ. ಅದೇ ರೀತಿ ಸಂಜೆ ವೇಳೆಯಲ್ಲಿ ವಿದ್ಯುತ್ ದೀಪಾಲಂಕಾರವು ಎಂಥವರನ್ನ ಮಂತ್ರ ಮುಗ್ಧರನ್ನಾಗಿಸುತ್ತದೆ. ದೀಪಗಳ ಅಲಂಕಾರಕ್ಕೆ ನೀರು ವಿವಿಧ ಬಣ್ಣಗಳಿಂದ ಕಾಣುವುದರ ಜೊತೆಗೆ ಹಿನ್ನೀರಿನ ಅಲೆಗಳು ಮೇಲಕ್ಕೆ ಬರುವುದು, ನೀರು ಹರಿಯುವ ಶಬ್ದ ಎಲ್ಲವೂ ಒಂದು ಕ್ಷಣ ನಮ್ಮನ್ನ ನಾವೇ ಮರೆಯುವಂತೆ ಮಾಡುತ್ತದೆ. ನೋಡಿದ್ರಲ್ವಾ ವೀಕ್ಷಕರೇ, ತುಂಗಭದ್ರಾ ಜಲಾಶಯದ ರೋಮಾಂಚನಕಾರಿ ವಿಶೇಷ ಮಾಹಿತಿಗಳು. ಹಾಗಾದರೆ ಇನ್ನೇಕೆ ತಡ, ಬಸ್ ಹತ್ತಿ ತುಂಗಭದ್ರಾ ಜಲಾಶಯವನ್ನು ಸುತ್ತಿ ಮುಂದಿನ ಮತ್ತೊಂದು ಕಾರ್ಯಕ್ರಮದಲ್ಲಿ ವಿಶೇಷತೆಯೊಂದಿಗೆ ಭೇಟಿ ಕೊಡ್ತೇನೆ. ಅಲ್ಲಿಯವರೆಗೂ ನೋಡ್ತಾ ಇರಿ ಕನ್ನಡ ನಾಡು ವಾಹಿನಿ. ಇದು ಕನ್ನಡಿಗರ ನಾಡಿ ಮಿಡಿತ.